ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮನೋಹರ್. ಮಹಾಶಿವನ ಬಗ್ಗೆ 5 ಅದ್ಭುತ ವಿಷಯಗಳನ್ನು ತಿಳಿಯೋಣ. ನಂದಿ ಇದು ಶಿವನ ವಾಹನ ಹಾಗೂ ಶಿವನ ದ್ವಾರಪಾಲಕ ಎಂದು ಕರೆಯುತ್ತಾರೆ. ಯಾರು ಕೈಲಾಸಕ್ಕೆ ಹೋಗಬೇಕಾದರೂ ನಂದಿಯ ದಾಟಿ ಹೋಗಬೇಕು. ಯಾರಾದರೂ ತಮ್ಮ ಕಷ್ಟಗಳನ್ನು ಶಿವನಲ್ಲಿ ಹೇಳಿಕೊಳ್ಳಬೇಕಾದರೆ ನಂದಿ ಬಳಿ ಹೇಳಿಕೊಳ್ಳಬೇಕು. ಅಂದರೆ ಜನರು ನಂದಿಯ ಕಿವಿಯಲ್ಲಿ ಹೇಳುತ್ತಾರೆ. ರುದ್ರ ಅಂದರೆ ಶಿವ. ರುದ್ರಾಕ್ಷ ಎಂದರೆ ಕಣ್ಣುಗಳು. ಅಂದರೆ ಶಿವನ ಕಣ್ಣಿನಿಂದಲೇ ಬರುವುದು ರುದ್ರಾಕ್ಷ. ಹಾವು ಅಥವಾ ಸರ್ಪ ಇದು ಶಿವನ ಕುತ್ತಿಗೆಯಲ್ಲಿ 3 ಸುತ್ತು ಸುತ್ತಿಕೊಂಡಿರುತ್ತದೆ. 3 ಸುತ್ತಿನ ಅರ್ಥ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಂದು ತೋರಿಸುತ್ತದೆ. 3ನೇದು ಕಣ್ಣು, ಇದು ಶಿವನ ಕೋಪವನ್ನು ತೋರಿಸುತ್ತದೆ. ತ್ರಿಶೂಲ, ತ್ರಿಶೂಲದಲ್ಲಿ 3 ಕೋಣಗಳಿದ್ದು ಜ್ಞಾನ, ಕ್ರಮ, ಕೋರಿಕೆಯನ್ನು ತೋರಿಸುತ್ತದೆ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.